ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಂಜ್ಯೋತಿ ನಿರಾಕಾರ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಸ್ವಯಂ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಮುರಳಿಯಲ್ಲಿ ಡ್ರಾಮದ ವಿಶೇಷತೆಯ ಕುರಿತಾಗಿ ಯಾವ ಪಾಠವನ್ನ ಪಕ್ಕಾ ಮಾಡಿಸಿ ನಮ್ಮ ಭಯ ಮತ್ತು ದೇಹಾಭಿಮಾನವನ್ನು ಬಿಡಿಸಿ ಆತ್ಮಾಭಿಮಾನಿಗಳನ್ನಾಗಿ ಮಾಡಿ ಜೀವನ್ ಮುಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೋ ಆ ಜ್ಞಾನದ ಯಥಾರ್ಥವನ್ನು ಇವತ್ತು ನಮಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ಬಾಬಾರವರು ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಈ ಡ್ರಾಮಾವು ಎಕ್ಯುರೇಟ್ ಆಗಿ ನಡೀತಾ ಇದೆ. ಈ ಡ್ರಾಮಾ ಎಕ್ಯುರೇಟ್ ಆಗಿದೆ. ಮುಂದುವರೆದು ಹೇಳ್ತಾರೆ, ಯಾರ ಯಾರ ಪಾತ್ರವು ಯಾವ ಯಾವ ಗಳಿಗೆಯಲ್ಲಿ ಹೇಗೆ ನಡೆಯಬೇಕೋ ಹಾಗೆ ಪುನರಾವರ್ತನೆಯಾಗುತ್ತದೆ. ಈ ಡ್ರಾಮಾದ ಯಥಾರ್ಥತೆಯನ್ನು ತಿಳಿಯಬೇಕು. ಯಾರ ಯಾರ ಪಾತ್ರವು ಯಾವ ಯಾವ ಗಳಿಗೆಯಲ್ಲಿ ಹೇಗೆ ನಡೆಯಬೇಕೋ ಹಾಗೆ ಪುನರಾವರ್ತನೆಯಾಗುತ್ತಿದೆ. ಮೊದಲೇ ಸರ್ಟಿಫೈಡ್ ಮಾಡಿದರೆ ಈ ಡ್ರಾಮಾ ಎಕ್ಯುರೇಟ್ ಆಗಿದೆ. ಇದು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳದಿರ ನಾವು ಎಷ್ಟು ವರ್ಷ ಯೋಗ ಮಾಡಿದ್ರು, ಎಷ್ಟು ವರ್ಷ ತನು ಮನದನ್ನು ಅರ್ಪಿಸಿದ್ರು ಕೂಡ ಯಥಾರ್ಥ ಸಾಕ್ಷಿ ಸ್ಥಿತಿಗಾಗಲಿ, ಕರ್ಮಾತೀತ ಸ್ಥಿತಿಯಾಗಲಿ, ಬೀಜ ರೂಪ ಆಗಲಿ, ಬಿಂದು ರೂಪ ಆಗಲಿ ಆಗಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕಾರಣ ಈ ಒಂದು ಪಾಠ ಪಕ್ಕ ನಮಗೆ ಒಪ್ಕೊಳ್ಳಲಿಲ್ಲ. ಅಂದರೆ ಯಾರು ಈ ಡ್ರಾಮಾದ ಸತ್ಯವನ್ನು ಒಪ್ಕೊಳ್ತಾರೆ, ಅಪ್ಪಿಕೊಳ್ತಾರೆ, ಸ್ವೀಕಾರ ಮಾಡ್ತಾರೆ, ಅವರಿಗೆ ಡ್ರಾಮಾದ ಬಂಧನವೇ ಇರೋದಿಲ್ಲ. ಈಗ ಯಾರಾದರೂ ಯಾವುದಾದ್ರೂ ಒಂದು ಜೋಕ್ ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ. ಜೋಕು ನಿನಗೆ ಹೊಸದಾಗಿದ್ದರೆ ಎಷ್ಟು ನಗು ಬರುತ್ತೆ, ಅಷ್ಟು ಹಳೇದಾಗಿದ್ದಾಗ ಬರೋದಿಲ್ಲ. ಒಂದು. ಇನ್ನು ಜೋಕು ಹೇಳುವ ಮೊದಲೇ ನಿನಗೆ ಅರ್ಥ ಆಗ್ಬಿಟ್ಟಿದ್ದರೂ ಕೂಡ ನಿನಗೆ ನಗು ಬರೋದಿಲ್ಲ. ಸೀರಿಯಸ್ ಆಗಿ ನೀವು ಕೇಳೋದು ಇಲ್ಲ, ಇರೋದು ಇಲ್ಲ. ಹಾಗೆ ಈ ಡ್ರಾಮಾ ನಮ್ಮನ್ನು ಇಲ್ಲಿಯ ತನಕ ಸೀರಿಯಸ್ ಆಗಿ ಇನ್ವಾಲ್ವ್ ಮಾಡಿಸೋದೇ ಅದರ ಕೆಲಸವಾಗಿತ್ತು. ಹಾಗಾಗಿ ಇಂದಿನದು ಮುಂದಿನದು ಏನೊಂದು ಚೂರು ನಮಗೆ ಸುಳಿವು ಕೊಡದಿರ ಹಾಗೆ ಗುಮ್ಮ ಬಂತು ಗುಮ್ಮ, ಗುಮ್ಮ ಬಂತು ಗುಮ್ಮ ಅಂತ ಎದುರಿಸ್ಕೊಂಡು ಬಂತು. ಯಾವಾಗ ಇದು ಸುಳ್ಳು, ಇದು ಸುಮ್ಮನೆ ಒಂದು ಆಟ, ಸುಮ್ಮನೆ ಜಸ್ಟ್ ತಮಾಷೆ ಅಂತೀವಲ್ಲ, ಆ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿಲ್ಲ.
ಸ್ವಯಂ ಪರಂಪಿತ ಪರಮಾತ್ಮ ಸೃಷ್ಟಿಕರ್ತನೇ ಬಂದು ಈ ಸೃಷ್ಟಿಯ ರಹಸ್ಯವನ್ನು ನಮಗೆ ತಿಳಿಸಿ, ಅಯ್ಯೋ ಮಕ್ಕಳು, ಇಷ್ಟ್ಯಾಕೆ ನೀವು ಗಾಬರಿ ಆಗಿದಿರಿ, ಇಷ್ಟ್ಯಾಕೆ ಸೀರಿಯಸ್ ಆಗಿದಿರಿ, ಇಷ್ಟ್ಯಾಕೆ ಭಯದಲ್ಲಿ ಬಂದಿದ್ದೀರಿ, ಇದು ಸುಮ್ಮನೆ ಒಂದು ಜೋಕು, ಒಂದು ಆಟ, ಒಂದು ತಮಾಷೆ, ಇದು ಸುಮ್ಮನೆ ಡ್ರಾಮಾ ಅಂತ ಹೇಳಿಬಿಟ್ರು. ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತೀವಿ. ಅದರ ಪ್ರಭಾವ ಹೇಳಿದ ತಕ್ಷಣನೇ ಅದನ್ನು ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟಿರುತ್ತೆ ನಮಗೆ, ಅಷ್ಟು ಭಯಪಟ್ಟಿರ್ತೀವಿ ನಾವು. ಈಗ ಉದಾಹರಣೆಗೆ, ರಾತ್ರಿ ಮಲಗಿದಾಗ ಯಾವುದೋ ಒಂದು ರೀತಿಯ ಕನಸು ನನಗೆ ಬಂದಾಗ, ಅದರಲ್ಲಿ ಏನೋ ಒಂದಷ್ಟು ಭಯಾನಕ ವಿಷಯಗಳು ನಮಗೆ ಅನಿಸಿದಾಗ, ನಿಜವಾಗಿಯೂ ಕೂಡ ಅದು ಸ್ವಪ್ನದಲ್ಲೇ ಆಗಿದ್ರೂ ಕೂಡ ನಮಗೆ ಬಾಡಿ ಅದಕ್ಕೆ ಸ್ಪಂದಿಸ್ಲಿಕ್ಕೆ ಆರಂಭ ಮಾಡುತ್ತೆ. ಒಳಗಡೆ ಇರತಕ್ಕಂಥ ಮನಸ್ಸು ಭಯಪಡುತ್ತೆ. ಮನಸ್ಸು ಭಯಪಟ್ಟಾಗ ಅದರ ಪ್ರಭಾವ ಶರೀರದ ಮೇಲೆ ಬೀಳುತ್ತೆ. ಶರೀರದ ರೋಮಗಳು ಕೂಡ ನಿಮರುತ್ತೆ. ಹೃದಯವೂ ಕೂಡ ಬಡಿತ ಹೆಚ್ಚಾಗುತ್ತೆ. ಒಳಗಡೆ ಗದ್ಗದಿತತನ ಆರಂಭ ಆಗುತ್ತೆ. ಎಷ್ಟೊತ್ತು ಆ ಸ್ವಪ್ನದಲ್ಲಿ ಇರ್ತೀವಿ ಅಷ್ಟೊತ್ತು ಅದೇ ಭಯದಲ್ಲಿ ಇರ್ತೇವೆ. ಟಕ್ಕಂತ ನಮಗೇನಾದರೂ ಎಚ್ಚರ ಆಯಿತು, ಕನಸಿಂದ ಹೊರಗಡೆ ಬರೋದಕ್ಕೆ ಸುಮಾರು ಸಮಯ ತೆಗೆದುಕೊಳ್ಳುತ್ತೆ. ಅದು ಕನಸಂತ ಗೊತ್ತಾಗೋಗುತ್ತೆ ನಮಗೆ. ಎದ್ದ ತಕ್ಷಣ ಅಯ್ಯೋ ನಾನು ಕಂಡಿದ್ದು ಕನಸ ಅಂತ ಅನ್ಕೊಳ್ತೀವಿ. ಎಷ್ಟೋ ಘಟನೆಗಳು, ಎಷ್ಟೋ ಬೇಡವಾಗಿರೋದು, ಎಷ್ಟೋ ಭಯಾನಕವಾಗಿರೋದು ನಮ್ಮ ಕನಸುಗಳಲ್ಲಿ ನೋಡಿದೀವಿ. ಅದನ್ನು ಪುಣ್ಯ ನಿಜ ಜೀವನದಲ್ಲಿ ನೋಡಿದರೆ ನಮ್ಮ ಗತಿ ಏನಾಗೋದು. ಬಲೆ ಒಳ್ಳೆಯದು ನೋಡಿರ್ಬೋದು ನಾವು, ಆದರೆ ಕೆಟ್ಟದ್ದು ಎಷ್ಟೆಲ್ಲ ಭಯಾನಕವಾಗಿರೋ ಕನಸುಗಳನ್ನು ನಮ್ಮ ಜೀವನದ ಉದ್ದಕ್ಕೂ ಕಂಡಿದ್ದೇವೆ. ಅವೆಲ್ಲ ಒಂದು ವೇಳೆ ರಿಯಲ್ ಆಗಿ ನಾವೆಲ್ಲಾದರೂ ಸಿಕ್ಕಾಕೊಳ್ಳೋದು, ಏನಾದರೂ ನಮಗಾಗೋದು, ಯಾರಾದರೂ ತೊಂದರೆ ಮಾಡೋದು, ರಿಯಲ್ ಆಗಿ ಆ ರೀತಿ ಏನಾದರೂ ನಡೆದು ಬಿಟ್ಟಿದ್ರೆ ಇನ್ನೆಲ್ಲಿರೋದು ನಮ್ಮ ಕತೆ. ಎಷ್ಟೋ ಸಲ ಎಷ್ಟು ರಿಲೀಫ್ ಅನ್ಕೊಂಡಿದ್ದೀವಿ ಅಂದರೆ, ಕನಸಂದ ತಕ್ಷಣನೇ ಇಡೀ ದಿನ ಜ್ವರ ಬಂದಿದೆ ನನಗೆ, ಕನಸಾಗಿದ್ರು ಕೂಡ ಅದರಿಂದ ಹೊರಗಡೆ ಬರೋಕೆ ಅಷ್ಟು ಭಯಪಟ್ಟಿರ್ತೀವಿ ನಾವು. ವಾಸ್ತವದಲ್ಲಿ ಅದು ನಿಜನ? ಇಲ್ಲ. ಭ್ರಮೆನ? ಅಲ್ಲ. ಅದೊಂದು ಸ್ವಪ್ನ ಅಷ್ಟೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿಯೂ ಕೂಡ ನಾವು ಕನಸಲ್ಲೇ ಇದ್ರೂ, ಭ್ರಮೆಯಲ್ಲೇ ಇದ್ರೂ ಕೂಡ, ಕಲ್ಪನೆನೇ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೂ ಇದನ್ನ ರಿಯಲ್ ಆಗಿ ತಗೊಂಡು ಸೀರಿಯಸ್ ಆಗಿ ನಾವು ಭಯಪಟ್ಟು ಬಿಟ್ಟಿದ್ದೀವಿ. ಆ ಭಯವೇ ಇಷ್ಟೆಲ್ಲ ಮನುಷ್ಯನ ಹುಡುಕಾಡ್ಲಿಕ್ಕೆ ಹಚ್ಚಿದೆ, ಇಷ್ಟೆಲ್ಲ ಒಡೆದಾಡ್ಲಿಕ್ಕೆ ಹಚ್ಚಿದೆ, ಇಷ್ಟೆಲ್ಲ ಓಡಾಡ್ಲಿಕ್ಕೆ, ಇಷ್ಟೆಲ್ಲ ನೋಡ್ಲಿಕ್ಕೆ ಹಚ್ಚಿದೆ. ಇಲ್ಲಿ ಅಲ್ಲಿ ಎಲ್ಲಿ ಶಾಂತಿ ಸಿಕ್ಕಿತು, ಎಲ್ಲಿ ನೆಮ್ಮದಿ ಸಿಕ್ಕಿತು, ಎಲ್ಲಿ ಆರಾಮಾಗಿದ್ದೇನೋ, ಎಲ್ಲಿ ನಿಶ್ಚಿಂತವಾಗಿದ್ದೇನೋ ಅಂತ ಹುಡುಕ್ತಾ ಇದ್ದಾರೆ ಜನ. ಒಂದು ಸ್ಥಳ ಬಿಟ್ಟಿಲ್ಲ, ಒಳ್ಳೆಯದು ಬಿಟ್ಟಿಲ್ಲ, ಕೆಟ್ಟದ್ದು ಬಿಟ್ಟಿಲ್ಲ, ಎಲ್ಲವನ್ನ ಮಾಡಿ ನೋಡಿದರೆ ಏನು ಅದೇ ನೆಮ್ಮದಿಯಾಗಿರಬೇಕು, ಒಂದಷ್ಟು ಶಾಂತವಾಗಿರಬೇಕು, ಒಂದಷ್ಟು ಸುಖವಾಗಿರಬೇಕು ಅಂತಾನೆ ಇಲ್ಲ. ಆದರೆ ಆ ಸುಖ ಶಾಂತಿಯ ನೆಲೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅದಕ್ಕಾಗಿನೇ ಇವರು ಅಲೆದಾಡ್ತಾ ಇದ್ದಾರೆ ಎಲ್ಲ ಕಡೆ. ಜಗತ್ತಿನಲ್ಲಿ ಇವತ್ತು ಭಕ್ತಿ ಅಂತ ಏನು ಹೇಳ್ತೀವಿ, ಏನೆಲ್ಲ ಅನಾಚಾರಗಳು ಹೇಳ್ತೀವಿ, ಏನೆಲ್ಲ ಮೌಢ್ಯ ಇದೆಯೋ, ಅಥವಾ ಎಷ್ಟು ಒಳ್ಳೆ ಭಕ್ತಿ ಇದೆಯೋ, ಎಷ್ಟು ಯಾತ್ರೆ ಇದೆಯೋ, ಎಷ್ಟು ಯಜ್ಞಗಳಿದೆಯೋ, ಏನೆಲ್ಲ ಜಪ ತಪ ಎಲ್ಲ ನಡೀತಾ ಇರೋದು ಏನಕ್ಕೆ ಅಂದರೆ ಸುಖ ಶಾಂತಿಯ ನೆಲೆಯ ಒಂದು ಆಶ್ರಯವನ್ನು ಕಂಡುಕೊಳ್ಳೋದಕ್ಕೆ. ಈ ಸುಖ ಶಾಂತಿಯ ಹುಡುಕಾಟದ ಒಂದು ಅಲೆದಾಟವನ್ನು ನಿಲ್ಲಿಸಿ ಆ ನೆಮ್ಮದಿಯನ್ನ, ಶಾಂತಿಯನ್ನ ಪಡಿಬೇಕು ಅನ್ನುವಂಥ ಒಂದು ಧಾವಂತದಲ್ಲೇ ಎಲ್ಲರೂ ಇದ್ದಾರೆ. ಅದನ್ನು ಕೆಲವರು ಭಕ್ತಿ ಅಂತ ಕರ್ಕೊಂಡ್ರು, ಅತಿರೇಕದಲ್ಲಿ ಮಾಡಿದರು. ಇನ್ನು ಕೆಲವರು ಹಠಯೋಗದ ಮುಖಾಂತರ ಮಾಡಿದರು, ಕೆಲವರು ಜಪಯೋಗದ ಮುಖಾಂತರ ಮಾಡಿದರು, ಕೆಲವರು ಯಾಗಯಜ್ಞದ ಮುಖಾಂತರ ಮಾಡಿದರು, ಕೆಲವರು ಅಧ್ಯಯನದ ಮುಖಾಂತರ ಮಾಡಿದರು, ಕೆಲವರು ಶ್ರವಣದ ಮುಖಾಂತರ ಮಾಡಿದರು, ಕೆಲವರು ಕಾರ್ಯಗಳಿಂದ, ಪೂಜಾ ಕ್ರಿಯಾ ಕೈಂಕರ್ಯಗಳಿಂದ ಮಾಡಿದ್ರು. ಅಂದರೆ ಕರ್ಮದಿಂದನೂ ಮಾಡಿದರು, ವಾಚಾದಿಂದನೂ ಮಾಡಿದರು, ಸಂಕಲ್ಪದಿಂದನೂ ಮಾಡಿದರು. ಹುಡುಕಾಟ. ಕೆಲವರು ಸನ್ಮಾರ್ಗದಿಂದ, ಕೆಲವರು ದುರ್ಮಾರ್ಗದಿಂದನೂ ಮಾಡಿದರು. ಅಲ್ಲಿ ಸಿಗುತ್ತೆ ನಿಧಿ, ಇಲ್ಲಿ ಸಿಗುತ್ತೆ ನಿಧಿ, ಅದು ಸಿಕ್ಕರೆ ಸರಿ ಹೋಗ್ಬೋದು, ಇದು ಸಿಕ್ಕರೆ ಸರಿ ಹೋಗ್ಬೋದು, ಹುಡುಕಾಡಿ ಕೆದಕಾಡಿ ದೇವಸ್ಥಾನಗಳನ್ನೇ ಹೊಡೆದಾಕಿ ಹುಡುಕಾಡಿದ್ದಾರೆ. ಯಾಕೆ? ಧಾವಂತ, ನೆಮ್ಮದಿ ಸಿಕ್ಕೀತು, ಶಾಂತಿ ಸಿಕ್ಕೀತು, ಅಲೆದಾಟ ನಿಲ್ಲೀತು ಅಂತ. ಅದರಲ್ಲಿ ಸುಖ ಶಾಂತಿ ಇದೆ, ಅದನ್ನು ಪಡೆದ್ರು ಸಿಕ್ಬಿಡ್ಬೋದು, ಇದನ್ನು ಪಡೆದ್ರು ಸಿಕ್ಬಿಡ್ಬೋದು, ಅವರಲ್ಲಿ ಹೋದ್ರು ಸಿಕ್ಬಿಡ್ಬೋದು ಅಂತ ಅಲೆದಾಡ್ತಾ ಇದ್ದಾರೆ. ಮಾಡಬಾರದ್ದು ಮಾಡ್ತಾ ಇದ್ದಾರೆ, ನೋಡಬಾರದು ನೋಡ್ತಾ ಇದ್ದಾರೆ, ಕೇಳಬಾರದು ಕೇಳ್ತಾ ಇದ್ದಾರೆ, ಆಗಬಾರದು ಆಗ್ತಾನೂ ಇದೆ. ಆದರೆ ಇವತ್ತು ಪರಮಾತ್ಮ ಹೇಳ್ತಾರೆ,
ಎಲ್ಲಿದೆ ಹುಡುಕಾಟ, ಎಲ್ಲಿದೆ ಆ ಶಾಂತಿ ನೆಮ್ಮದಿ, ಎಲ್ಲಿ ಅಂದರೆ ಇವತ್ತು ಸ್ಲೋಗನಲ್ಲಿ ಭಾಳ ಚಂದ ಹೇಳ್ತಾರೆ ಪರಮಾತ್ಮ. ಇನ್ನೊಬ್ಬರ ಸರ್ವಾತ್ಮರ ಆಶೀರ್ವಾದವನ್ನು ಪಡೆಯುವಲ್ಲಿ ಮಾತ್ರ ಶಾಂತಿ ಮತ್ತು ಸುಖದ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆಶೀರ್ವಾದ ಅಂದ್ರೆ ಹೆಂಗೆ? ಇನ್ನೊಬ್ಬರದು ದುಡ್ಡು ಕೊಟ್ಟು ಪಡ್ಕೊಳ್ಳೋದ, ಸಹಾಯ ಮಾಡಿ ಪಡ್ಕೊಳ್ಳೋದ, ಅನ್ನ ಕೊಟ್ಟು ಪಡ್ಕೊಳ್ಳೋದ, ಊಟ ಬಟ್ಟೆ ಕೊಟ್ಟು ಪಡ್ಕೊಳ್ಳೋದ, ದಾನ ಧರ್ಮ ಮಾಡಿ ಪಡ್ಕೊಳ್ಳೋದ, ಮನೆ ಕಟ್ಟಿಸಿಕೊಟ್ಟು ಪಡ್ಕೊಳ್ಳೋದ, ಅಥವಾ ಸ್ಥೂಲ ವಸ್ತು ವಿಷಯಗಳ ಸಾಧನಗಳನ್ನು ಕೊಟ್ಟು ಪಡ್ಕೊಳ್ಳೋದ, ಅವ್ರಿಗೇನಾದ್ರು ಸಹಯೋಗ ಮಾಡಿದ? ಇಲ್ಲ ಅಂತಾರೆ ಪರಮಾತ್ಮ. ನೀವು ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನೂ ಕೊಟ್ಟು ತಗೊಂಡ್ರು ಕೂಡ ಇದಾಗೋ ಕೆಲಸ ಅಲ್ಲ. ಆಶೀರ್ವಾದ ಸಿಗಲ್ಲ, ಪಾತ್ರದ್ದದಷ್ಟೇ, ಅದು ನಿಲ್ಲೋದಿಲ್ಲ. ನೀವು ಎಷ್ಟು ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ. ಇದ್ದಲಿಗೆ ನೀವು ಎಷ್ಟು ಬೆಳಗ್ಗೆ ಮಾಡ್ತೀನಿ ಅಂತ ಮೈ ತೊಳೆದ್ರು ಕೂಡ ಅದು ಬೆಳಗಾಗೋದಿಲ್ಲ. ಹಾಗೆ ಡ್ರಾಮಾದಲ್ಲಿ ಇವರು ಪಾತ್ರವನ್ನು, ಇವರ ಜೀವನವನ್ನು ಸರಿ ಮಾಡಿಬಿಡ್ತೀನಿ ಅಂತ ನೀನು ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗೋದಿಲ್ಲ. ಅದರಿಂದ ನಿನಗೆ ಆಶೀರ್ವಾದ ಸಿಗೋದಿಲ್ಲ. ತಾತ್ಕಾಲಿಕ ಅದೆಲ್ಲ, ನೀನು ಏನೇ ಕೊಡು ಒಂದು ಕ್ಷಣಕ್ಕಷ್ಟೇ ಅದು. ಮತ್ತು ಮರುಕ್ಷಣ ಇನ್ನೊಂದು ಸಮಸ್ಯೆ, ಇನ್ನೊಂದು ಪ್ರಶ್ನೆ ಅವ್ರ ಜೀವನದಲ್ಲಿ ಬರಲಿಕ್ಕೆ ತಯಾರಾಗಿದ್ದಾಗ ಎಷ್ಟು ಮಾಡ್ತೀಯ ನೀನು? ಹಣ ಕೊಡ್ಬೋದಷ್ಟೇ, ನೀನು ಹಾಸಿಗೆ ಕೊಡ್ಬೋದು, ನಿದ್ದೆ ಕೊಡ್ಲಿಕ್ಕಾಗಲ್ಲ ಅಂತಾರೆ. ಊಟ ಕೊಡ್ಬೋದು, ಹಸಿವು ಕೊಡ್ಲಿಕ್ಕಾಗೋದಿಲ್ಲ ಅಂತಾರೆ. ಔಷಧಿ ಕೊಡ್ಬೋದು, ಆರೋಗ್ಯ ಕೊಡ್ಲಿಕ್ಕಾಗೋದಿಲ್ಲ ಅಂತಾರೆ. ಬಟ್ಟೆ ಕೊಡಿಸ್ಬೋದು, ಸ್ವಾಭಿಮಾನ ಕೊಡ್ಲಿಕ್ಕಾಗೋದಿಲ್ಲ. ಇವೆಲ್ಲ ಸದ್ಗುಣಗಳಿಂದ ಬರುವಂಥದ್ದೇ ಹೊರತಾಗಿ ಹೊರಗಿನ ಸ್ಥೂಲ ಸಾಧನಗಳಿಂದ ಬರುವಂಥದ್ದಲ್ಲ. ಹಾಗಾಗಿ ನಿಮಗೆ ಆಶೀರ್ವಾದ ಖಂಡಿತವಾಗಿ ಪೂರ್ತಿ ಪ್ರಮಾಣದಲ್ಲಿ ಸಿಗೋದಿಲ್ಲ. ಎಲ್ಲಿಯ ತನಕ ಪೂರ್ತಿಯಾಗಿ ನಾವು ಎಲ್ಲ ಸರ್ವಾತ್ಮರ ಆಶೀರ್ವಾದವನ್ನು ಪಡೆಯೋದಿಲ್ವೋ ಅಲ್ಲಿಯ ತನಕ ನಮಗೆ ಶಾಂತಿ ನೆಮ್ಮದಿಯ ನೆಲೆ ಸಿಕ್ಕೋದಿಲ್ಲ. ಅದಕ್ಕೊಂದು ಉಪಾಯವನ್ನು ಸ್ಲೋಗನಲ್ಲಿ ಪರಮಾತ್ಮ ಹೇಳ್ತಾರೆ. ಏನು ಮಾಡಬೇಕು ಅಂದರೆ, ಇದು ಸ್ಥೂಲವಾಗಿ ಆಗುವಂಥದ್ದು ಅಲ್ಲ, ಸೂಕ್ಷ್ಮವಾಗಿ ಮಾಡುವಂಥದ್ದಲ್ಲ, ಕರ್ಮದಿಂದನೂ ಅಲ್ಲ, ವಾಚಾದಿಂದನೂ ಅಲ್ಲ, ಸಂಕಲ್ಪದಿಂದನೂ ಅಲ್ಲ. ಕಾಯ ವಾಚ ಮನಸ್ಸಿಂದ ಅತೀತವಾಗಿ, ಇದು ಇಂದ್ರಿಯಗಳಿಂದ ಮಾಡುವುದಲ್ಲ, ಅತೀಂದ್ರಿಯವಾಗಿ, ನಿಶಬ್ದನಾಗಿ, ನಿರಾಕಾರಿಯಾಗಿ, ನಿರ್ವಿಕಾರಿಯಾಗಿ, ನಿರ್ವಿಘ್ನನಾಗಿ, ನಿಶ್ಚಿಂತನಾಗಿ, ನಿಜಾನಂದದಲ್ಲಿ ನೀನು ಸ್ವಸ್ಮೃತಿಯಲ್ಲಿ, ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗಬೇಕು. ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗಿ ಒಂದು ಸಲ ನೋಡ್ಕೊಳ್ಳಿ ಬುರುಕುಟಿ ಮಧ್ಯದಲ್ಲಿ ಆತ್ಮನನ್ನ. ಅಲ್ಲಿ ಯಾವ ಗದ್ದಲವೂ ಇಲ್ಲ. ಸಂಕಲ್ಪಗಳಿಗೂ ಜಾಗವಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧದ ಯಾವುದೇ ಸೋಂಕಿಲ್ಲ. ನಾನೊಂದು ನಿರಾಕಾರ ಆತ್ಮ. ನಾನೊಂದು ಚೈತನ್ಯ ಜ್ಯೋತಿ. ಸುಮ್ಮನೆ ನೋಡ್ತಾ ಹೋಗಿ ನಿಮ್ಮನ್ನು ನೀವು. ಹೇಗೆ ಕನ್ನಡಿಯಲ್ಲಿ ಮುಖವನ್ನು ಸ್ಪಷ್ಟವಾಗಿ ನೋಡಿಕೊಳ್ಳುವಂತೆ ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮನ್ನು ನೀವು ಸ್ಪಷ್ಟವಾಗಿ ನೋಡಿಕೊಳ್ಳಿ. मैं आत्मा हूं, मैं आत्मा हूं. मैं आत्मा हूं.
ಓಂ ಶಾಂತಿ. ಇದೇ ರೀತಿಯಾಗಿ ಸ್ವಸ್ಮೃತಿಯಲ್ಲಿ ಇದ್ದು ಸುಮ್ಮನೆ ಸರ್ವ ಆತ್ಮರನ್ನು ಇಮರ್ಜ್ ಮಾಡಿಕೊಂಡು, ಹೇ ಆತ್ಮನೇ, ಹೇ ಸಹೋದರನೇ, ನಾಟಕದ ಭ್ರಮೆಯಿಂದ ಹೊರಗೆ ಬಾ. ಈ ಕನಸಿನ ಲೋಕದಿಂದ ಎದ್ದು ಬಾ. ನಿನ್ನ ನಿಜ ಸ್ವರೂಪವನ್ನು ಅರಿತುಕೋ. ನೀನು ಸಾಮಾನ್ಯನಲ್ಲ, ಚೈತನ್ಯ ಶಕ್ತಿಯ ಪುಂಜವಾಗಿರುವೆ. ನೀನು ಅವಿನಾಶಿಯಾಗಿರುವೆ. ನೀನು ಸಚ್ಚಿದಾನಂದ ಸ್ವರೂಪನಾಗಿರುವೆ. ಹೇಳು ಆತ್ಮನೇ, ಅಜ್ಞಾನದ ನಿದ್ರೆಯಿಂದ ಎದ್ದು ಬಾ. ಭಯಾನಕ ಕನಸಿನ ಲೋಕದಿಂದ ಎದ್ದು ಬಾ. ನಿನ್ನ ನಿಜದ ನೆಲೆಯನ್ನು ಅರಿತುಕೋ. ನಿನ್ನ ಸ್ವಸ್ಮೃತಿಯಲ್ಲಿ ಬಾ. ತಂದೆಯ ಸ್ಮೃತಿಯನ್ನ ಮಾಡು, ಮನೆಯ ಸ್ಮೃತಿಯನ್ನೂ ಮಾಡಿಕೊ. ಇದೊಂದರಿಂದಲೇ ನೀನು ಸರ್ವ ಭಯದಿಂದ ಮುಕ್ತನಾಗುವೆ, ಸರ್ವ ವಿಘ್ನಗಳಿಂದ ಪಾರಾಗುವೆ, ಮಾಯಾಜಾಲದಿಂದ ಬಿಡಿಸಿಕೊಳ್ಳುವೆ. ನಾಟಕವನ್ನು ನಾಟಕದ ಹಾಗೆ ನೋಡುವೆ. ಸಮಾಧಾನವಾಗಿರು ಸಹೋದರಾತ್ಮ, ಶಾಂತನಾಗು, ನಿರ್ಭಯನಾಗು, ನಿಶ್ಚಿಂತನಾಗು. ನಿನ್ನ ಜೊತೆ ನಾನಿದ್ದೇನೆ. ನಮ್ಮ ಜೊತೆ ತಂದೆ ಇದ್ದಾರೆ. ನಮಗೊಂದು ಮನೆ ಇದೆ. ಸದ್ಗುಣವಂತಾತ್ಮರು ನಾವೆಲ್ಲ. ಮಾಸ್ಟರ್ ಸರ್ವಶಕ್ತಿವಂತರು ನಾವು, ಶಿವಶಕ್ತಿಯರು ನಾವು. ಇದೇ ಒಂದು ಸ್ಮೃತಿಯಲ್ಲಿವ ಭೃಕುಟಿಯ ಮಧ್ಯದಲ್ಲಿ ನಿನ್ನನ್ನು ನೀನು ನೋಡಿಕೋ. ನಿನ್ನ ಚರಿತ್ರೆಯನ್ನು ನೀನು ನೋಡಿಕೋ. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ತಿಳಿದುಕೋ. ಈ ರೀತಿಯಾಗಿ ಪ್ರತಿಯೊಂದು ಆತ್ಮರನ್ನು ಆಹ್ವಾನ ಮಾಡಿಕೊಂಡು ಅವರ ಜೊತೆ ಆತ್ಮೀಯ ವಾರ್ತಾಲಾಪವನ್ನು ಮಾಡಿ ಆತ್ಮವನ್ನು ಜಾಗೃತಗೊಳಿಸಿ ಅವರಿಗೆ ಜೀವದಾನ ಮಾಡಿದಾಗ, ಒಂದೊಂದು ಆತ್ಮನನ್ನ ನೀವು ಈ ಪ್ರಪಂಚಿಕ ಬಲೆಯಿಂದ ಬಿಡಿಸಿ ಹೊರಗಡೆ ತಂದಾಗ ನಿಜವಾಗಲೂ ಮಾಡುವಂಥ ಆಶೀರ್ವಾದ ಇದೆಯಲ್ಲ, ಅದು ಯಥಾರ್ಥ ಸಂಪೂರ್ಣ ಆಶೀರ್ವಾದ ನೀವು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನೀವು ಆತ್ಮಿಕ ಸ್ವಸ್ಮೃತಿಯಲ್ಲಿದ್ದು ಅನೇಕ ಆತ್ಮಗಳಿಗೆ ಜೀವದಾನವನ್ನು ಕೊಟ್ಟಾಗ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಸ್ಥೂಲ ಯಾವುದನ್ನು ಕೊಟ್ಟರೂ ಕೂಡ ನಿಮಗೆ ಆಶೀರ್ವಾದ ಇಲ್ಲಿ ಸಿಗೋದಿಲ್ಲ. ಬದಲಾಗಿ ಅದು ಬಂಧನಕ್ಕೆ ಕಾರಣವಾಗುತ್ತದೆ ಹೊರತಾಗಿ ಬಿಡುಗಡೆಗಲ್ಲ. ನಮ್ಮೆಲ್ಲರಿಗೂ ಕೂಡ ಈ ಡ್ರಾಮದ ಮಾಯ ಪೊರೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಹೇಗೆ ರೇಷ್ಮೆಯ ಹುಳು ತನ್ನ ಜೊಲ್ಲಿನಿಂದಲೇ ತಾನೇ ಬಲೆಯನ್ನು ಹಿಡಿದುಕೊಂಡು ತನ್ನದಿಂದಲೇ ಬಂದ ದಾರದಿಂದ ತನ್ನನ್ನೇ ತಾನು ಸುಟ್ಟುಕೊಂಡು ಒಳಗಡೆಗೆ ಬಂದಿಯಾಗುವಂತೆ, ಮನುಷ್ಯ ತನ್ನದೇ ಆದ ದೇಹಾಭಿಮಾನದ ದಾರದಿಂದ ಸಂಸಾರವೆಂಬ ಬೆಲೆಯನ್ನು ಹೆಣೆದುಕೊಂಡು ಅದರೊಳಗಡೆ ಸಿಕ್ಕಾಕಿಕೊಂಡು ಬಂಧಿತನಾಗಿ ಕರಿತಾ ಇದ್ದಾನೆ, ಬನ್ನಿ 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 ಬನ್ನಿ. ಯಾರು ಬಂಧಿಸಿದ್ರಪ್ಪ? ಯಾರೂ ಇಲ್ಲ. ತಾನು ಎಳೆದ ದಾರದಲ್ಲೇ ತಾನು ಬಂದಿಯಾಗಿದ್ದಾನೆ. ಆ ದಾರವನ್ನು ಯಾರು ಕಟ್ಟು ಮಾಡಿಕೊಂಡು ಹೊರಗಡೆ ಬರಬೇಕೀಗ? ತಾನೇ ಕಟ್ಟು ಮಾಡಿಕೊಳ್ಬೇಕು. ಅಕಸ್ಮಾತ್ ಯಾರಾದರೂ ಹೊರಗಿನಿಂದ ಸಹಾಯ ಮಾಡಿದರೆ ಅದು ಒಳಗಡೆನೆ ಸತ್ತು ಹೋಗುತ್ತೆ. ಹೇಗೋ ಹಾಗೆ ನಿಜವಾದ ಶಾಂತಿ ಮತ್ತು ನೆಮ್ಮದಿಯ ನೆಲೆಗಾಗಿ ಯಾರು ಪ್ರಯತ್ನ ಪಡ್ತಾ ಇದ್ರೋ ಅವರಿಗೆ ಹೊರಗಿನ ಸಹಾಯಗಳ ಅವಶ್ಯಕತೆ ಇಲ್ಲ. ನಾವು ಹಣ, ನೀರು, ಅನ್ನ, ವಸ್ತ್ರ ಏನೇ ಕೊಟ್ಟು ಅವ್ರನ್ನ ಹೊರಗಡೆ ತರ್ತೀವಿ ಅಂದ್ರೂ, ಏನೇ ಸಾಧನಗಳು ಕೊಡ್ತೀವಿ ಅಂದರೂ ಅದು ಒಳಗಡೆ ಸತ್ತು ಹೋಗುತ್ತೆ, ಇನ್ನು ದೇಹಾಭಿಮಾನದ ಬಲೆಯಲ್ಲೇ ಬಿದ್ದು. ಹೊರಗಿನಿಂದ ನಾವು ಸಹಾಯ ಮಾಡುವಂತಿಲ್ಲ. ಇನ್ಫಾರ್ಮೇಶನ್ ಅನ್ನು ಕೊಡೋದು, ಏ ಆತ್ಮ
ನೀನು ಸುತ್ತಕೊಂಡಿರೋದು ನಿನ್ನಿಂದಲೇ ಆಗಿರುವ ಬಲೆಯಿಂದ ನಿನಗೆ ಕಟ್ಟಲಿಕ್ಕೆ ಬರುತ್ತೆ ಅಂದರೆ ಅದನ್ನು ಬಿಚ್ಕೊಳ್ಳೋದಕ್ಕೆ ಕತ್ತರಿಸಲಿಕ್ಕೂ ಬರುತ್ತೆ. ಅದನ್ನು ಕತ್ತರಿಸಿಕೊಂಡು ಹೊರಗಡೆ ಬಾ. ನೀನು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಶಕ್ತಿವಂತ, ನೀನು ಇರದ ಬೆಳೆ ನೀನು ಕಟ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಹೇಳಬಹುದು. ಹೇಗೆ ಸಾಹಸವಂತ ರೇಷ್ಮೆ ಹುಳುಗಳು ಕೂಡ ಗೂಡನ್ನು ಕತ್ತರಿಸಿಕೊಂಡು ಹೊರಗಡೆ ಬಂದು ಚಿತ್ತಾರ ಆಗಿ ಒಂದು ಪಾತರಗಿತ್ತೆಯಾಗಿ ಜಗತ್ತಿನಲ್ಲೇ ಒಂದು ಸೌಂದರ್ಯವನ್ನು ತುಂಬಿಸುವಂತಹ ಒಂದು ದುಂಬಿಯಾಗಿ ಓಡಾಡುವಂತೆ, ಎಲ್ಲರ ಮನಸೂರೆಗೊಳ್ಳುವಂತೆ ನಾವು ಕೂಡ ಈಗ ಅದೇ ಕಾರ್ಯವನ್ನು ಮಾಡಬೇಕು. ಪ್ರತಿಯೊಂದು ಆತ್ಮರಿಗೂ ಕೂಡ ಔಪಚಾರಿಕವಾಗಿ ಧನದಿಂದ ಸಹಾಯ ಮಾಡ್ತೀವಿ, ಸಾಧನಗಳಿಂದ ಸಹಾಯ ಮಾಡ್ತೀವಿ ಅಂದರೆ ಅದರಿಂದ ಅವರು ಬಂಧನ ಆಗುತ್ತೆ ಹೊರತಾಗಿ ನಿರ್ಬಂಧರಾಗೋದಿಲ್ಲ, ಬಿಡುಗಡೆ ಆಗೋದಿಲ್ಲ. ಹಾಗಾಗಿಯೇ ತಂದೆ ಹೇಳ್ತಾ ಇದ್ದಾರೆ, ಆತ್ಮಿಕ ದೃಷ್ಟಿಯಲ್ಲಿದ್ದು ಆತ್ಮರಿಗೆ ಈ ಸತ್ಯವನ್ನು ತಿಳಿಸಿ, ನಾಟಕದ ಸತ್ಯವನ್ನು ತಿಳಿಸಿ. ಅವರು ಬಲೆ ಎಳೆದಿರೋದೇ ಈ ನಾಟಕದ ಬಲೆ, ನಾಟಕದ ಭಯ, ನಾಳೆ ಏನು ಅನ್ನುವಂಥ ಭಯ, ಶರೀರಕ್ಕೆ ಏನಾಗುತ್ತೆ ಅನ್ನುವಂಥ ಭಯ, ಸಂಬಂಧಗಳಿಗೇನಾಗುತ್ತೋ ಭಯ, ವ್ಯಾಪಾರಕ್ಕೇನಾಗುತ್ತೋ ಭಯ. ಈ ಭಯದ ದಾರಗಳೇ ತುಂಬಿ ಹೋಗಿದೆ. ಅವರಿಗೆ ನಾವು ಹೊರಗಿನಿಂದ ಇನ್ಫಾರ್ಮೇಷನ್ನ ಕೊಟ್ಟು ಒಳಗಿನಲ್ಲೇ ಶಕ್ತಿಶಾಲಿಗಳನ್ನಾಗಿ ಮಾಡಿ ಅದನ್ನು ಕತ್ತರಿಸಿಕೊಂಡು ಹೊರಗಡೆ ಬರಬೇಕು ಅಂದರೆ ಈ ಡ್ರಾಮಾ ಪಾಠವನ್ನು ಪಕ್ಕಾ ಮಾಡಿಸಬೇಕು. ಇವತ್ತು ಬಾಬರವರು ಹೇಳುವಂತೆ ನಾಟಕ ಇದು ಎಕ್ಯುರೇಟ್, ಇದು ಒಂದು ಸಾಕಲ್ಲ. ಸರ್ಟಿಫೈಡ್ ಮಾಡಿದ ಮೇಲೆ ಇನ್ನು ಯಾರ ಮೇಲೆ ಕಂಪ್ಲೇಂಟ್ ಇದೆ ನಿಮಗೆ ಜೀವನದಲ್ಲಿ ಹೇಳಿ? ಕಂಪ್ಲೇಂಟ್ ಮುಕ್ತ ಕಂಪ್ಲೀಟ್ ಸ್ವರೂಪರಾಗಲಿಕ್ಕೆ ಇದು ಒಂದು ಪಾಯಿಂಟ್ ಸಾಕಲ್ಲ. ಡ್ರಾಮಾ ಎಕ್ಯುರೇಟ್. ನಿಮ್ಮನ್ನು ಅವರು ಕೊಲೆ ಮಾಡಲಿಕ್ಕೆ ಬಂದಿರಬಹುದು, ಮುಗಿಸಲಿಕ್ಕೆ ಬಂದಿರಬಹುದು, ನಿಮ್ಮ ಹೆಸರು ಹಾಳು ಮಾಡಲಿಕ್ಕೆ ಬಂದಿರಬಹುದು, ನಿಮಗೆ ಅವಮಾನ ಮಾಡಬೇಕು ಅಂತಾನೆ ಬಂದಿರಬಹುದು. ಹಾಗಾಗಿ ನಾವು ಈ ಸಮಯದಲ್ಲಿ ಡ್ರಾಮಾ ಪಾಠ ಪಕ್ಕಾ ಮಾಡಿಕೊಂಡು ನಾವು ಕೂಡ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಸಾಕ್ಷಿಯಾಗಿ ನೋಡಬೇಕಾಗಿದೆ. ಜೀವನದಲ್ಲಿ ಎಲ್ಲರ ಪಾತ್ರಗಳನ್ನು ಸಾಕ್ಷಿಯಾಗಿ ನೋಡಬೇಕಾದ, ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಪತ್ನಿನೋ ಪತಿನೋ ತಾಯಿನೋ ತಂದೆನೋ ನೆರೆನೋ ಹೊರೆನೋ ಯಾರೇ ಆತ್ಮ ಆಗಿದ್ದರೂ ಕೂಡ ಅವರು ಎಂಥದ್ದೇ ಕಾಯಕ ಮಾಡ್ತಾ ಇದ್ರು, ಎಂಥದ್ದೇ ಕಾರ್ಯದಲ್ಲಿ ಮಗ್ನ ಆಗಿದ್ರು ಕೂಡ ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ಆ ಪಾತ್ರ ಸಿಕ್ಕಿದೆ, ಅದಕ್ಕೆ ಮಾಡ್ತಿದ್ದಾರೆ ಪಾಪ. ಸತ್ಕಾರ್ಯಗಳನ್ನ ಮಾಡ್ತಾ ಇದ್ರು ಸಾಕ್ಷಿಯಾಗಿ ನೋಡಿ, ದುಷ್ಕಾರ್ಯಗಳನ್ನ ಮಾಡ್ತಾ ಇದ್ರು ಸಾಕ್ಷಿಯಾಗಿ ನೋಡಿ. ಸತ್ಕಾರ್ಯಗಳನ್ನ ಮಾಡುವವರನ್ನ ಭಜಿಸಲೇ ಕುಂತ ಹೊಗಳುವುದಕ್ಕಿಂತ ದುಷ್ಕಾರ್ಯ ಮಾಡುವವರ ಕಡೆಗೆ ಗಮನ ಕೊಟ್ಟು ಅವ್ರ ಮೇಲೆ ದಯ ತೋರಿಸುವುದು, ಅವರನ್ನ ಕ್ಷಮಿಸುವುದು, ಅವರಿಗೆ ಸದ್ಭಾವನೆ ನೀಡುವುದು, ಸತ್ಯ ದೃಷ್ಟಿ ನೀಡುವುದು ಬ್ರಾಹ್ಮಣರ ಆದ್ಯ ಕರ್ತವ್ಯ, ಜ್ಞಾನಿಗಳ ಆದ್ಯ ಕರ್ತವ್ಯವಾಗಿದೆ. ಸನ್ಮಾರ್ಗದಲ್ಲಿದ್ದಾರೆ, ಶ್ರೇಷ್ಠವಾಗಿ ನಡೀತಾ ಇದ್ದಾರೆ, ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಭಜಿಸನೆ ಅವ್ರ ಮಹಿಮೆ ಮಾಡ್ಕೊತ ಕೂಡೋದ್ರಿಂದ ಏನು ಲಾಭ ಇಲ್ಲ ನಮಗೆ, ವ್ಯರ್ಥ ಅದು ಅಷ್ಟೇ, ಸಮಯ ವ್ಯರ್ಥ. ಯಾರನ್ನೂ ಹೊಗಳಕ್ಕಂತ ಕೂತ್ಕೊಳ್ಳುವ ಹೊಗಳಭಟ್ರಾಗಬೇಡಿ. ಸನ್ಮಾರ್ಗದಲ್ಲಿದ್ದಾರೆ, ಅವ್ರನ್ನ ಕೈ ಬಿಟ್ಟುಬಿಡಿ, ಅವ್ರ ಕಡೆಗೆ ತಿರುಗು ನೋಡಬೇಡಿ. ನೋಡೋದೇ ಆದರೆ ಯಾರು ದುಷ್ಕೃತ್ಯದಲ್ಲಿದ್ದಾರೆ, ಯಾರು ದುರ್ಮಾರ್ಗದಲ್ಲಿದ್ದಾರೆ, ಯಾರನ್ನೋ ಬಂಧನದಲ್ಲಿ ಬಂಧಿತರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರನ್ನು ಬಿಡಿಸೋದು ಹೇಗೆ? ಅವ್ರ ಮೇಲೆ ತರಸ್ಸು ಆಗಬೇಕು, ನಮಗೆ ಅವ್ರ ಮೇಲೆ ದಯ ಬರಬೇಕು, ಕರುಣೆ ಬರಬೇಕು, ಪ್ರೀತಿ ಬರಬೇಕು. ಹೇ ಸಹೋದರಾತ್ಮ, ನಾಟಕ ಮುಗಿತಾ ಇದೆ, ಬೇಗನೆ ಬಿಡಿಸಿಕೊಳ್ಳೋದು ಬಿಟ್ಟು ಇನ್ನೂ ನೀನು ಸುತ್ತಕೊಳ್ಳೋದನ್ನೇ ನೋಡ್ತಾ ಇದೆಯಲ್ಲಪ್ಪ. ಮತ್ತು ಇನ್ನೂ ಒಂದು ಕ್ಲಾರಿಟಿ ಕೊಡುತ್ತೆ ನಿಮಗೆ, ಯಾವುದು ಸತ್ಕಾರ್ಯ ಮತ್ತು ದುಷ್ಕಾರ್ಯ ಅಂತ ತಿಳಿಸ್ಬಿಡ್ತೀನಿ ನಿಮಗೆ. ಅಣ್ಣವ್ರೆ ಅದರಲ್ಲಿ ಏನಿದೆ ನೋಡಿ, ಈಗ ಬಾಬಾರವ್ರ ಮಕ್ಕಳಿದ್ದಾರೆ, ಅಥವಾ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯುವಂಥವ್ರು ಇದ್ದಾರೆ, ಭಕ್ತವಂತರಿದ್ದಾರೆ, ಒಳ್ಳೆ ನೀತಿವಂತರಿದ್ದಾರೆ, ನ್ಯಾಯವಂತರಿದ್ದಾರೆ, ಯಾರಿಗೂ ತೊಂದರೆ ಕೊಡಲಾರ್ದಂಗೆ ಜೀವನ ಮಾಡಿಕೊಂಡು ಏನೋ ಒಂದು ಭಗವಂತನ ಹೆಸರಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ತೊಂದರೆ ಗೊತ್ತಿಲ್ಲ, ಇದು ಪುಣ್ಯದ ಕಾರ್ಯ. ಇವನು ನೋಡ್ರಿ ಇನ್ನೊಬ್ರದ್ದು ಕಸ್ಕೊಳ್ಳೋದು ಕಿತ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾನೆ, ಇವನು ಪಾಪಿ, ಇವನು ದುಷ್ಕಾರ್ಯ ಮಾಡ್ತಿದ್ದಾನೆ. ಇವರು ನೋಡಿ ಎಷ್ಟು ಹಣವನ್ನು ಬಾಬನ ಯಜ್ಞಕ್ಕೆ ಕೊಡ್ತಿದ್ದಾರೆ, ಲಕ್ಷಗಟ್ಟಲೆ ಕೊಟ್ಟಿದ್ದಾರೆ ಅನ್ನೋರೆ, ಇವ್ರು ಪುಣ್ಯವಂತರು. ಏನೋ ಒಂದು ಕೊಡೋದ್ರಿಂದ, ಏನೋ ಅವ್ರು ಮಾಡುವ ಕಾರ್ಯದಿಂದ ಪುಣ್ಯವಂತರು ಪಾಪವಂತರು ಆಗೋದಿಲ್ಲ. ಯಾರು ಪಾಪಿ ಯಾರು ಪುಣ್ಯವಂತ ಇಷ್ಟೇ ತಿಳ್ಕೊಂಬಿಡಿ. ಯಾರು ಡ್ರಾಮವನ್ನು ಸಾಕ್ಷಿಯಾಗಿ ನೋಡಿ, ಯಾವ ಆತ್ಮರ ಮೇಲೆ ರಾಗನೂ ಇಲ್ಲದೆ ದ್ವೇಷನೂ ಇಲ್ಲದೆ ದ್ವಂದ್ವಾತೀತನಾಗಿ ತನ್ನ ಸ್ವಸ್ಮೃತಿಯಲ್ಲಿ ಇದಾನೆಯೋ ಆತ ಮಾತ್ರ ಪುಣ್ಯಾತ್ಮ.
ಸತ್ಕಾರ್ಯದಲ್ಲಿದ್ದಾನೆ. ಒಂದು ಕ್ಷಣಕ್ಕಾದರೂ ಕೂಡ ಸ್ಮೃತಿಯಿಂದ ಕೆಳಗಡೆ ಬಂದು ದೇಹಾಭಿಮಾನದಲ್ಲಿ ಮಾಡುವಂಥ ಪ್ರತಿ ಒಂದು ಕಾರ್ಯ, ಅದು ತನು ಮನ ಧನ ಯಜ್ಞ ಮಂಟಪು ಎಲ್ಲೇ ಇರಿ, ನೀವು ಏನೇ ಸೇವೆ ಮಾಡ್ತಾ ಇರಿ, ನೀವು ಸ್ಮೃತಿ ತಪ್ಪಿದರೆ ಅದು ದುಷ್ಕರ್ಮ. ದೇಹಾಭಿಮಾನದಲ್ಲಿರೋದೇ ದುಷ್ಕರ್ಮ, ಆತ್ಮಾಭಿಮಾನದಲ್ಲಿರೋದೇ ಸತ್ಕರ್ಮ. ಇವಾಗ ನೋಡ್ಕೊಳ್ಳಿ ಯಾರೇನು ಮಾಡ್ತಿದ್ದಾರೆ ಅಂತ. ಜ್ಞಾನಕ್ಕೆ ಬಂದ ಮೇಲೂ ಕೂಡ ಕೆಲವರು ಹೆಸರಿಗಾಗಿ ಬಡದಾಡೋರು ಇದ್ದಾರೆ, ಕೆಲವರು ಸ್ಥಾನಮಾನಗಳಿಗೆ ಬಡದಾಡ್ತಾ ಇದ್ದಾರೆ. ಅಯ್ಯೋ ಅವ್ರನ್ನ ಕರೀತಾರೆ, ನನ್ನ ಕರೆದಿಲ್ಲ, ಅವ್ರನ್ನ ಮುಂದೆ ಇಟ್ಟರು ನನ್ನ ಮುಂದೆ ಇಟ್ಟಿಲ್ಲ, ಅವ್ರನ್ನ ನಿಮಿತ್ತ ಮಾಡಿದ್ರು ನನ್ನ ಮಾಡಲಿಲ್ಲ, ಅವ್ರಿಗೆ ಬ್ಯಾಡ್ಜ್ ಕೊಟ್ಟರು ನನಗೆ ಕೊಟ್ಟಿಲ್ಲ, ಅಕ್ಕವರು ಅವರಿಗೆ ಕರೆದ್ರು ದೀಪ ಬೆಳಗಿಸ್ಲಿಕ್ಕೆ ನನಗೆ ಕರೀಲಿಲ್ಲ. ಬರೀ ಸ್ಟೂಡೆಂಟ್ ಮಾಡ್ತಾರಂತಲ್ಲ, ಅಕ್ಕಂದ್ರನ್ನು ಸೇರಿ ನಿಮಿತ್ತರನ್ನು ಸೇರಿ ಸರೆಂಡರ್ಸ್ನು ಸೇರಿ ಎಲ್ಲರೂ ಕೂಡ ನಾವು ಪುರುಷಾರ್ಥಿಗಳೇ. ಜ್ಞಾನಕ್ಕೆ ಬಂದ ಮೇಲೂ ಕೂಡ ಇದಕ್ಕೆ ಬಡದಾಡ್ತಾ ಇದೀವಿ ಅಂದ್ರೆ ನಮ್ಮಂಥ ಭವಿಗೇಡಿಗಳೇ ಯಾರೂ ಇಲ್ಲ, ನಮ್ಮಂಥ ದುಷ್ಕಾರ್ಯ ಮಾಡುವವರೇ ಯಾರಿಲ್ಲ, ದೌರ್ಭಾಗ್ಯವಂತರೇ ಯಾರೂ ಇಲ್ಲ. ಇವ್ರ ಮೇಲೆ ಮೊದಲು ಕರುಣೆ ಮಾಡಬೇಕಾಗ್ತದೆ. ನಾವು ಜ್ಞಾನದ ಮಾರ್ಗದಲ್ಲಿ ಬಂದು ಜ್ಞಾನದ ವೇಷವನ್ನು ಧರಿಸಿ ಶ್ರೀಮತದಂತೆ ನಡೀತೀವಿ ಅಂತ ತಿಳ್ಕೊಂಡು ಒಳಗಡೆ ಸುಯ್ ಅಂತ ಹೆಂಗೆ ಇಲಿ ಊದಿಬಿಟ್ಟು ನೈಸ್ ಮಾಡಿ ಕಚ್ಚಿ ಹೋಗುತ್ತಾ ಹಾಗೆ ಮಾಯೆ ಇವರಿಗೆ ಭ್ರಮೆಯನ್ನು ತರಿಸಿ ಇವ್ರ ಮುಖಕ್ಕೆ ಮಾಯಾ ನೀರನ್ನು ಎರಚಿ ಮಂಕು ಬರೆಸಿ ಒಳಗಡೆನೇ ತಾಳಾಟ ಮೇಳಾಟ ನಡೆಸುತ್ತೆ. ನಾನು ನಾನು ನನ್ನ ಹೆಸರು ನನ್ನ ಸೆಂಟ್ರು, ನಮ್ದಂಗೆ ನಮ್ಮದಂಗೆ, ನಮ್ಮ ಪರಿವಾರ, ನಮ್ಮ ಯಜ್ಞ, ಇವೆಲ್ಲ ಸೂಕ್ಷ್ಮ ದೇಹಾಭಿಮಾನದ ಪಾತ್ರಾಭಿಮಾನದ ಬಂಧನದ ದಾರಗಳಿವು. ಪ್ರಾಪಂಚಿಕರಿಗೆ ಒಂದು ಥರ ಇದ್ರೆ ಪರಮಾರ್ಥಿಗಳಿಗೆ ಒಂದು ಥರ, ಸಂಸಾರದಲ್ಲಿರೋರಿಗೆ ಒಂದು ಥರ ಆದರೆ ಸೆಂಟ್ರಲ್ಲಿರೋರಿಗೆ ಒಂದು ಥರ, ಸೇವೆಯಲ್ಲಿರೋರಿಗೆ ಒಂದು ಥರ. ದಾರನೇ ಅದು ಬಂಧಿಸುತ್ತೆ. ಅದಕ್ಕೆ ಯಾರಿಲ್ಲಿ ಪುಣ್ಯವಂತರು ಪಾಪವಂತರು ದುಷ್ಕರ್ಮ ಮಾಡೋರು ಸುಕರ್ಮ ಮಾಡುವವರು ಅಂದರೆ ಒಬ್ಬರೇ ಜಗತ್ತಿನಲ್ಲಿ ಸುಕರ್ಮ ಮಾಡಲಿಕ್ಕೆ ಸಾಧ್ಯ. ಅವರು ಮನೆಯಲ್ಲಾದರೂ ಇರಲಿ, ಸೆಂಟ್ರಲ್ ಆದರೂ ಇರಲಿ, ಲೌಕಿಕ ಆದರೂ ಇರಲಿ, ಅಲೌಕಿಕ ಆದರೂ ಇರಲಿ, ಕುಮಾರ ಆದರೂ ಇರಲಿ, ಅದರ ಕುಮಾರ ಆದರೂ ಇರಲಿ, ಮಾತೆಯರಾದರೂ ಇರಲಿ, ಕನ್ಯೆಯರಾದರೂ ಇರಲಿ, ಯಾರು ಬೇಕಾದರೂ ಮಾಡ್ಕೊಳ್ಳೋಕೆ ಬರುತ್ತೆ ಸತ್ಕರ್ಮ. ಏನು? ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಸಾಕ್ಷಿಯಾಗಿ ನಾಟಕವನ್ನು ನೋಡಿ ಎಲ್ಲ ಆತ್ಮರನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಎಲ್ಲ ಪರಿಸ್ಥಿತಿಗಳಲ್ಲೂ ಸಮಾಧಾನವಾಗಿರಬೇಕು. ಇವರು ಸತ್ಕರ್ಮದಲ್ಲಿ ಇದ್ದಾರೆ, ಅವರು ಎಲ್ಲಿ ಬೇಕಾದರೂ ಇರಲಿ. ಇನ್ನು ಯಾರು ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತಿದ್ದಾರೆ, ಇನ್ನೊಬ್ಬರನ್ನ ಕಾಲೆಳಿತಾ ಇದ್ದಾರೆ, ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ, ದೇಹಾಭಿಮಾನದಲ್ಲಿ ಬರ್ತಾ ಇದ್ದಾರೆ, ಕೋಪ ಮಾಡ್ಕೊಳ್ತಾ ಇದ್ದಾರೆ, ಸಮಾಧಾನ ಸ್ವರೂಪ ಇಲ್ಲ ಅಂದರೆ ಅದು ದುಷ್ಕರ್ಮ ಅಷ್ಟೆ, ದೊಡ್ಡ ದುಷ್ಕರ್ಮ. ಅದು ಸಣ್ಣವರು ಸಣ್ಣದು, ದೊಡ್ಡವರು ದೊಡ್ಡದು ಅನ್ನೋ ಥರದಲ್ಲಾಗುತ್ತೆ. ಅದೇ ದುಷ್ಕರ್ಮ ಸಣ್ಣವ್ರು ಮಾಡಿದ್ರೆ, ಅವರಿಗೆ ಸಣ್ಣವ್ರು ಅಂದರೆ ಸ್ಥಾನಮಾನದಲ್ಲಿ ಇಲ್ಲದೆ ಇರೋರು ಮಾಡಿದರೆ, ತಿಳುವಳಿಕೆ ಇಲ್ಲದೆ ಇರೋರು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ. ತಿಳುವಳಿಕೆ ಇದ್ದು ಸ್ಥಾನಮಾನದಲ್ಲಿ ಬಂದು ಭಗವಂತ ಇಷ್ಟೆಲ್ಲ ಕೊಟ್ಟ ಮೇಲೂ ಮತ್ತೆ ನಾನು ಪಾರ್ಶಾಲಿಟಿ ಮಾಡ್ತೀನಿ, ಒಬ್ರಿಗೊಂದು ಮಾಡ್ತೀನಿ, ಒಬ್ಬರನ್ನ ಕಂಡ್ರೆ ನನಗಾಗಲ್ಲ, ಒಬ್ಬರನ್ನ ತುಳಿತೀನಿ, ಇನ್ನೊಬ್ರು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ, ನಂದು ಮಾತ್ರ ಶ್ರೇಷ್ಠ ಅಂದ್ಕೊಳ್ಳುವ ಭಾವ ಬೆಳೀತು ಅಂದರೆ ನಂದೇ ದುಷ್ಕರ್ಮ, ನಂದು ದೌರ್ಭಾಗ್ಯ. ಈ ಅರ್ಥದಲ್ಲಿ ಸತ್ಕರ್ಮ ಮತ್ತು ದುಷ್ಕರ್ಮ ಮಾಡೋರು ನೀವು ಬಟ್ಟೆ ಹಾಕ್ಕೊಂಡಿರೋದು, ಬ್ಯಾಡ್ಜ್ ಹಾಕ್ಕೊಂಡಿರೋದು, ಅಥವಾ ಒಳಗಿರೋದು ಹೊರಗಿರೋದು ಮುಖ್ಯ ಅಲ್ಲ, ಅಥವಾ ಚೆನ್ನಾಗಿ ನೀತಿವಂತರಾಗಿಯೇ ಅವರು ಬದುಕ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಸತ್ಕರ್ಮಿಗಳಲ್ಲ. ಕಾರ್ಯಗಳಲ್ಲಿ ಮಾಡೋದ್ರಲ್ಲೇ ಸತ್ವರಜತಮದಲ್ಲಿ ಇರಬಹುದು ಅಷ್ಟೇ ಅವರು. ಆದರೆ ಸತ್ಕರ್ಮ ಯಾವುದು ಅಂದರೆ ಸುಕರ್ಮ. ಇದು ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ಸಾಕ್ಷಿಯಾಗಿ ನೋಡುವಂಥವ್ರು ಯಾರಿದ್ದಾರೋ ಅವರು ಸುಕರ್ಮಿಗಳು. ಅದನ್ನು ಬಿಟ್ಟು ಬರೇ ಸೇವೆ ಹೆಸರಲ್ಲಿ, ಬಾಬರವ್ರ ಹೆಸರಲ್ಲಿ, ಯಜ್ಞದ ಹೆಸರಲ್ಲಿ, ಪರಿವಾರದವ್ರ ಹೆಸರಲ್ಲಿ, ನಾನು ನಂದು ಅನ್ನೋ ಅಭಿಮಾನದ ಹೆಸರಲ್ಲಿ ಕೋಪನೆ ಮಾಡ್ಕೊಳ್ತಾ ಇರೋದು, ಇನ್ನೊಬ್ರನ್ನ ಆಡ್ಕೊಳ್ತಾನೆ ಇರೋದು, ಇನ್ನೊಬ್ರನ್ನ ಬೈಕೊಳ್ತಾನೆ ಇರೋದು, ಇನ್ನೊಬ್ರನ್ನ ಕಂಡ್ರೆ ಆಗದೇನೆ ಇರೋದು, ಇದು ದುಷ್ಕರ್ಮ, ದುಷ್ಕೃತ್ಯ, ಪಾಪ. ಇದು ಹೊರಗಡೆ ಅಲಿದಾಡುವವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ ಅಂತಂದ್ರೆ ಅದು ಡ್ರಾಮಾನೇ. ಒಳಗಡೆ ಬಂದು ನಾವು ತಿಳಿಸ್ಲಿಕ್ಕೆ ನಿಮಿತ್ತ ಆಗಿ ಅವರಿಗೆ ಸರಿಯಾದ ಗುಣಗಳನ್ನು ನಮ್ಮಿಂದ ಧಾರಣೆ ಮಾಡಿ ತೋರಿಸ್ಲಿಕ್ಕಾಗಲಿಲ್ಲ ಅಂದರೆ ಅದು ದೊಡ್ಡ ವಿಫಲತೆ ನಮ್ಮದು. ಒಂದು ಮಾತಿದೆ, ಒಬ್ಬ ಕವಿ ಹೇಳ್ತಾನೆ,
ನೀನೇನು ಹೇಳಬೇಕೆಂದುಕೊಂಡಿರುವೆ ಜಗತ್ತಿಗೆ, ಯಾವ ಜ್ಞಾನವನ್ನು ನೀನು ಜಗತ್ತಿಗೆ ತಿಳಿಸಬೇಕೆಂದುಕೊಂಡಿರುವೆ, ಹೇಳಬೇಡ. ಅದರಂತೆ ನಡೆದು ತೋರಿಸು ನಿಮ್ಮ ಜೀವನದಲ್ಲಿ. ಅದು ದೊಡ್ಡ ಪಾಠ ಅಂತ ಹೇಳ್ತಾರೆ. ಅದನ್ನು ಸ್ವೀಕಾರ ಮಾಡುತ್ತೆ ಜಗತ್ತು ಅಂತ. ಅದಕ್ಕೆ ನಾವು ಮಕ್ಕಳಿಗೆ ಬಹಳ ಜನಕ್ಕೆ ನನಗೆ ಕ್ಲಾಸ್ ಮಾಡಲಿಕ್ಕೆ ಬರಲ್ಲ ಅನ್ನೋರೇ, ನಾವು ಹೆಂಗೆ ಭಾಗ್ಯ ಬೆಳಗಿಸ್ಕೊಳ್ಬೇಕು? ಅಮ್ಮ ಹೇಳಿರೋರೇನು ಭಾಗ್ಯ ಬೆಳಗಿಸ್ಕೊಂಡು ಬಿಟ್ಟಾರೆ ಅಂತೇನಲ್ಲ, ಹೇಳಿದ ಮಟ್ಟಿಗೆ ಎಲ್ಲರೂ ಕೂಡ ಬೆಳಗು ಬಿಟ್ಟಿದ್ದಾರೆ ಅಂತಲ್ಲ. ಬಂದಿರ್ಬೋದು, ವೇಷ ಹಾಕಿರ್ಬೋದು, ಪರಿವರ್ತನೆ ಆಗಿರ್ಬೋದು. ಆದರೆ ನಿಜವಾದ ಸೇವಾದಾರಿ ಯಾರು, ನಿಜವಾದ ಆಶೀರ್ವಾದ ಪಡೆಯೋರು ಯಾರು ಅಂದರೆ ಸದಾ ಸ್ಮೃತಿಯಲ್ಲಿದ್ದುಕೊಂಡು ಸ್ಮೃತಿ ಸ್ವರೂಪರಾಗಿ ನಿಮ್ಮ ಜೀವನ ಅದರಂತೆ ಇಟ್ಟುಕೊಂಡು ನೀವು ನಡೆದು ಬಿಟ್ಟರೆ ನೀವು ಮಾತಿನಿಂದ ಹೇಳೋದು ಬೇಕಾಗಿಲ್ಲ. ನಿಮ್ಮ ನಡತೆ, ನಿಮ್ಮ ಕ್ರಿಯೆ, ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮ ಮನಸ್ಸಿನಿಂದ ಪ್ರತಿಯೊಂದು ಸಂದೇಶ ಅವ್ರಿಗೆ ಹೋಗುತ್ತಲ್ಲ ಸೂಕ್ಷ್ಮವಾಗಿ, ಅದು ಪ್ರಭಾವ ಬೀರುತ್ತೆ. ಅವರು ನಿಜವಾದ ಟೀಚರ್, ಶಿಕ್ಷಕರಾಗ್ತಾರೆ ಅಂತ ಹೇಳ್ತಾರೆ. ನಡತೆಯಲ್ಲಿ ತೋರಿಸುವವನು ದೊಡ್ಡ ಶಿಕ್ಷಕ, ಮಾತಿನಲ್ಲಿ ಹೇಳುವವನು ಸುಮ್ಮನೆ ಅಷ್ಟೆ. ಹಾಗೆ ಜಗತ್ತಿಗೆ ಭಗವಂತ ಬಂದು ಯಾವ ಜ್ಞಾನವನ್ನು ಕೊಡಬೇಕು ಅಂದ್ಕೊಂಡಿದ್ದಾರೋ ಆ ಜ್ಞಾನವನ್ನು ಬಾಯಲ್ಲಿ ಹೇಳಿ ಆಗಿದೆ, ಪಾಂಪ್ಲೆಂಟಲ್ಲಿ ಹೇಳಿ ಆಗಿದೆ. ಈಗ ಅದರಂತೆ ನಮ್ಮ ಜೀವನವನ್ನು ಇಟ್ಟುಕೊಂಡು ನಾವು ಅನುಭವಿಸಿ ನಮ್ಮ ಜೀವನದ ಎಕ್ಸಾಂಪಲನ್ನು ಸೆಟ್ ಮಾಡಬೇಕೆಲ್ಲರಿಗೂ ಈಗ. ಹಾಗಾಗಿ ನಾವು ಕೂಡ ಸದಾಕಾಲಕ್ಕಾಗಿ ಸ್ವಸ್ಮೃತಿಯಲ್ಲಿದ್ದು ಇದೇ ಅಭ್ಯಾಸವನ್ನು ಮಾಡೋಣ. ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ನೀವು ಅದು ಕೆಲಸ ಇದೆ, ಇದು ಸೇವೆ ಇದೆ, ಅದು ಇದೆ, ಇದು ಇದೆ, ಏನೇನೋ ನೀವು ಅನ್ಕೊಂಡಿರಿ. ಯಾಕಂದ್ರೆ ನಾನು ಅದನ್ನು ಬಹಳ ಹೇಳಿದ್ರೆ ಮತ್ತೆ ಬೇರೆ ಆಗುತ್ತೆ, ಅದು ನಿಮಗೆ ಬೇಡ. ನೀವು ಹೊರಗಿಂದ ಏನೆಲ್ಲ ಮಾಡೋದು ಅದನ್ನು ಸೇವೆ 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 ಅಂದ್ಕೊಂಡು ಸೇವೆ ಹೆಸರಲ್ಲಿ ನಿಮ್ಮ ಒಳಗಡೆ ಸ್ವಸ್ಮೃತಿನ ಕಳ್ಕೊಳ್ತಾ ಇದ್ದೀರಿ. ಸ್ವಸ್ಮೃತಿ ಅಭ್ಯಾಸಕ್ಕೆ ನಿಮಗೆ ಸಮಯ ಇಲ್ಲ. ಅಯ್ಯೋ ಬಿಡ್ರಿ, ಇಲ್ಲಿ ಇದು ಮಾಡಿದ್ರೆ ಬಾಬಂದೆ ಅಲ್ವಾ, ಏನು ಭಕ್ತಿ ಮಾರ್ಗನ ಇದು? ಭಕ್ತಿ ಆಟ ಇಲ್ಲಿ ನಡೆಯೋದಿಲ್ಲ, ಭಾವನೆ ಆಟ ನಡೆಯೋದಿಲ್ಲ ಇಲ್ಲಿ. ಏನು ಮಾಡಿದ್ರು ಭಗವಂತಂದೇ ಬಿಡ್ರಿ, ನಾವು ಆತನಿಗೆ ಗೊತ್ತಿಲ್ಲದ್ದೇನಿದೆ, ನಾವು ಎಲ್ಲಿ ಮಾಡ್ತಿದ್ರು ಆತಂದೇ ಮಾಡ್ತಿದ್ವಿ, ಆತನ ನೆನಪಲ್ಲೇ ಇರುತ್ತೀವಿ ಅಲ್ವಾ ಅಂತಂದರೆ ಇದು ಹುಡುಗಾಟಿಕೆಯ ಮಾತುಗಳು, ಇದು ಸೋಂಬೇರಿಯ ಮಾತುಗಳು, ಇವು ಅಜ್ಞಾನದ ಮಾತುಗಳು, ಇವು ಪರಮ ದುರಹಂಕಾರದ ಮಾತುಗಳು. ಇವು ಹಿಂಗೆ ನಡೆಯೋದಿಲ್ಲ ಆಟ. ಹಂಗೆ ಹೇಳ್ದಾಗಿತ್ತಂದ್ರೆ ಬ್ರಹ್ಮನಂತ ಬ್ರಹ್ಮ, ಮೊಮ್ಮನಂತ ಮೊಮ್ಮ, ಜಗದಂಬ ಆದಿದೇವಿ ಸರಸ್ವತಿ ಬ್ರಹ್ಮಪುತ್ರಿ ಯಾಕ್ರಿ ಕೂತ್ಕೊಂಡು ಅಷ್ಟು ತಪಸ್ಸು ಮಾಡ್ತಿದ್ರು? ಸ್ವತಃ ಬ್ರಹ್ಮ ಪ್ರಜಾಪಿತ ಯಾಕಷ್ಟು ಕೂತ್ಕೊಂಡು ತಪಸ್ಸು ಮಾಡುತ್ತಿದ್ದ? ನೀವು ಆ ಥರ ಯಾರಿಗೆ ಅದನ್ನು ಎಷ್ಟೋ ಸಲ ಅಕ್ಕಂದ್ರ ಬಾಯಿಲ್ಲ ನೀವು ಮಾತುಗಳನ್ನು ಕೇಳಿಬಿಟ್ಟಿದ್ದೀನಿ. ಅಕ್ಕವರೇ ಒಂದು ಸ್ವಲ್ಪ ಯೋಗ ಮಾಡ್ತೀವಿ, ಕೂತ್ಕೊಳ್ತೀವಿ. ಅಯ್ಯೋ ಬಾಪ, ಒಂದೇ ದಿನಕ್ಕೆ ಅಶರೀರಿ ಆಗೋದಿಲ್ಲ ನೀನು. ಅಯ್ಯೋ ಬಾಪ, ಬೇಕಾದಷ್ಟು ಸೇವೆ ಐತೆ, ಈ ರೀತಿ ಹೇಳ್ಕೊಂಡು ಕೂತ್ಕೊಂಡ್ರೆ ಮಾಡೋರು ಯಾರು? ಅಯ್ಯೋ ಬಾಪ, ಆ ಸೇವೆ ಮಾಡು, ಈ ಸೇವೆ ಮಾಡು, ಏನು ಇವಾಗಲೇ ವಿನಾಶ ಆಗ್ಬಿಡಲ್ಲ ಬಾಪ. ಈ ಉಡಾಫೆ ಮಾತುಗಳು ಕೇಳಿದ್ದೀನಿ ನಾನು. ಹಾರೈಕೆ ಉತ್ತರಗಳು. ಸೇವೆ ಇದೆ, ಒಂದು ಸೇವಾ ಕೇಂದ್ರ ಆಗಲಿ, ಒಂದು ಮನೆ ಆಗಲಿ, ಸೇವೆ ಇದ್ದೇ ಇರುತ್ತೆ. ಮಾಡ್ಕೊಳ್ಳೋಣ, ಸೇವೆ ನಾವೇ ಮಾಡಬೇಕು. ನಾವು ಮಕ್ಕಳು ನಮ್ಮನೆ ಕೆಲಸ ಮಾಡಿದ್ರೆ ಇನ್ನೇನು ಬೇರೆಯವರು ಬಂದು ಮಾಡಲ್ಲ, ಪರಿವಾರದವ್ರು ನಾವೇ ಮಾಡಬೇಕು. ಆದರೆ ಸೇವೆಗೆ ಎಷ್ಟು ಸಮಯ ಕೊಡಬೇಕಷ್ಟೇ. ಅದು ಎಷ್ಟು ಮಾಡಿದ್ರು ಬೇಡ ಅನ್ನೋರು ಯಾರಿದ್ದಾರೆ? ನೀನು ಎಷ್ಟಾದರೂ ಹಚ್ಕೊಂತೆ, ಇದು ಮುಗಿದ್ರೆ ಇನ್ನೊಂದು ಮುಗಿದ್ರೆ ಮತ್ತೊಂದು, ಎಷ್ಟಾದರೂ ಇದು ಮುಗಿಯೋದು ಯಾವಾಗ? ಹಾಗಾದರೆ ಮುಗಿಯೋದಲ್ಲ, ಇದು ಸಂಸಾರಕ್ಕಿಂತ ದೊಡ್ಡ ಸಂಸಾರ ಆಗೋಗ್ಬಿಡುತ್ತೆ ಇದು. ಇಲ್ಲಿ ಬಂದಿರೋದು ಎಲ್ಲವನ್ನ ಬಿಟ್ಟು ಯೋಗ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಆತ್ಮ ಜಾಗೃತಿ ಮಾಡ್ಕೊಳ್ಳಿಕ್ಕೆ ಸೆಂಟರ್ಗಳು ಇರೋದು. ಅಲ್ಲಿ ಬಿಡೋದಂಗೆ ಇಲ್ಲಿ, ಅಲ್ಲಿ ತೊಳದಂಗೆ ಇಲ್ಲಿ, ಅದೇ ಕೆಲಸ ಮಾಡ್ಕೊಂಡೇ ಇದ್ದು ಬಿಡೋದಾಗಿದ್ದರೆ ಸೆಂಟರ್ಗಳು ಯಾಕೆ ಬೇಕಿತ್ತು? ಮನೆಗಳು ಬೇಕಾದಷ್ಟು ಇತ್ತಲ್ಲ, ಎಲ್ಲೋ ಒಂದು ಕಡೆ ಜಂಡ ಹಾರಿಸ್ಬಿಟ್ಟಿದ್ರೆ ಮುಗಿದೋಗಿತ್ತು. ಸೇವಾ ಕೇಂದ್ರ ಅಂದ್ರೆ ಅವು ಯೋಗ ತಪಸ್ಸಿನ ಕೇಂದ್ರಗಳವು. ಅಲ್ಲಿ ಬಂದಿರದೆ ಸಂಸಾರದ ಎಲ್ಲ ಜಂಜಾಟವನ್ನು ಬಿಡಿಸಿಕೊಂಡು ಒಂದು ಅರ್ಧ ಗಂಟೆ ಆದರೂ, 1 ಗಂಟೆ ಆದರೂ ಗುದ್ದಾಡಿಕೊಂಡು, ತಳ್ಳಾಡಿಕೊಂಡು, ಗೋಳಾಡಿಕೊಂಡು, ಬಿಡಿಸ್ಕೊಂಡು ಬಂದು ಇಲ್ಲಿ ಕುಂತ್ರೆ ಇಲ್ಲೂ ಕರ್ಮದಲ್ಲೇ ತಳ್ಳೋದೇ ಆಯಿತು ಅಂದರೆ ಕರ್ಮಯೋಗಿಗಳು ನಾವು ಯಾವಾಗ ಸ್ಮೃತಿ ಸ್ವರೂಪರಾಗಿ ಹೊರಗಡೆ ಬಂದ ಮೇಲೆ ಕರ್ಮಯೋಗಿ ಆಗ್ತೀರಿ. ಕರ್ಮ ಮಾಡ್ತಾ ಬಾಬಾ ನೆನಪು ಮಾಡೋದು ಅಂದ್ರೆ ಅಲ್ಲೇ ಮಾಡ್ಕೋತಾರೆ, ಮತ್ತೆ ಇಲ್ಲೇ ಯಾಕೆ ಬಂದ ಮಾಡಬೇಕು ಅವರು ಸೇವಾ ಕೇಂದ್ರದಲ್ಲಿ? ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳೋದ ಹೋದರೆ ಆ ಸ್ಥಾನದಲ್ಲಿದ್ದು ನಾವು ಮೋಸ ಮಾಡ್ದಂಗೆ, ಆ ಸ್ಥಾನದಲ್ಲಿ ಹೋಗಿ ನಾವು ಮೋಸ ಹೋದಂಗೆ ಆಗುತ್ತೆ. ಅದು ನಮ್ಮ ಮನೆ, ಅದು ನಮ್ಮಪ್ಪಂದೇ, ಅಲ್ಲಿ ನಮ್ಮಪ್ಪ ಇದ್ದಾರೆ, ಅದು ನಂದೇ ಅಂತ ತಿಳ್ಕೊಂಡು ತನ್ನ ಮನ ಧನ ಎಷ್ಟು ಬೇಕಾದರೂ ಅರ್ಪಿಸೋಣ ಅದಕ್ಕೆ. ಆದರೆ ಎಷ್ಟು ಬೇಕೋ ಅಷ್ಟೇ, ಎಷ್ಟು ಸಮಯ ಕೊಡಬೇಕು ಅಷ್ಟೇ.
ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಉಪ್ಪಿನಕಾಯಿನೇ ಊಟ ಆಗಬಾರದು. ಸೇವೆ ಅನ್ನೋದು ಉಪ್ಪಿನಕಾಯಿ ಥರ ಇರಬೇಕು. ಸ್ಮೃತಿ ಸ್ವರೂಪದ ಅಭ್ಯಾಸ ಊಟ ಆಗಬೇಕು. ಇಲ್ಲಿ ಸೇವೆಯೆಲ್ಲ ಮೈಗಚ್ಕೊಂಡು ಎಷ್ಟು ಮಾಡಿದ್ರು ಬಿಡಲಾರ್ದಂಗಾಗಿ ರಾತ್ರಿ ಹೋಗಿ ಮಲಗಿದ್ರು ಒಂಥರ ಕನಸಲ್ಲೂ ಸೇವೆ ಬರುತ್ತೆ ಅಂತಂದರೆ, ನಿರಾಳತೆ ಇಲ್ಲ ಅಂತಂದರೆ, ಇದಕ್ಕೆ ಸಮಯ ಇಲ್ಲ ಅಂದರೆ ಯಾವುದಕ್ಕೆ ಸಮಯ ಕೊಡಬೇಕು ಅದಕ್ಕೆ ಕೊಡಲಿಲ್ಲ, ಯಾವುದಕ್ಕೆ ಕೊಟ್ಟರು ಕೊಡದೇ ಇದ್ರೂ ನಡೆಯಿತು ಅದನ್ನೇ ಮಾಡ್ಕೊಂಡು ಆಟ ಆಡ್ಕೊಂಡು ಕಳೆದ್ರೆ ನಾಳೆ ಯಮಧರ್ಮರಾಜ ಬಿಡ್ತಾನ ನಿಮ್ಮನ್ನು. ಯಾರಿಗೆ ಹೇಳ್ತೀರಿ ನೀವು? ಅಯ್ಯೋ ನಮ್ಮ ಅಕ್ಕವ್ರು ಹಿಂಗೆ ಹೇಳಿದ್ರೆ ಅದಕ್ಕೆ ಮಾಡೋದೆ, ಕೇಳಂಗಿಲ್ಲ. ಅಕ್ಕವ್ರು ಹೇಳಿದ್ದಕ್ಕೆ ಕೇಳಂತ ಹೇಳಿನಿ ನಾನು. ಆ ಅಕ್ಕವ್ರನ್ನ ಕೇಳಿದ್ರೆ ನಮ್ಮ ದೊಡ್ಡವ್ರು ಹೇಳಿದಾರೆ ನಾನು ಕೇಳಿದ್ದೀನಿ ಅಂತ ಅವ್ರು ಹೇಳಿದ್ರೆ ದೊಡ್ಡವ್ರು ಹೇಳ್ದಂಗೆ ಕೇಳ್ದಂಗೆ ಹೇಳಿದ್ದೀನಿ ನಾನು. ಓನ್ಲಿ ಫಾಲೋ ಬ್ರಹ್ಮ, ಓನ್ಲಿ ಫಾಲೋ ಮಮ್ಮ. ಅವ್ರೇನು ಮಾಡಿದ್ರು ಅದನ್ನು ಮಾಡ್ತೀನಿ ಕೇಳಿ. ಅಕ್ಕವ್ರೆ ಅವ್ರು 14 ವರ್ಷ ತಪಸ್ಸು ಮಾಡಿದ್ರಲ್ಲ, ನಮಗೆಲ್ಲಿ ಮಾಡೋಕ್ಕಷ್ಟು ಸಿಗುತ್ತೆ ಅಕ್ಕವ್ರೆ? ಅಂಥವ್ರಿಗೆ ಅಷ್ಟು ವರ್ಷ ಬೇಕಾದ್ರೆ ಮತ್ತು ನಾವೇನು ಅವ್ರ ಸಮಾನ ಆಗೋದು ಬೇಡವಾ? ಸುಮ್ಮನೆ ವೇಷ ಹಾಕ್ಕೊಂಡು ಬ್ಯಾಡ್ಜ್ ಹಾಕ್ಕೊಂಡು ಟೋಲಿ ತಿನ್ಕೊಂಡು ನವರಾತ್ರಿ ಶಿವರಾತ್ರಿ ಅನ್ಕೊಂಡು ಹಿಂಗೆ ಕಾಲ ಕಳೆದು ಬಿಡೋಣವಾ? ಹೇಗೆ? ವಿಚಾರ ಮಾಡಿ, ಕೂತ್ಕೊಳ್ಳಿ, ಮೀಟಿಂಗ್ ಮಾಡಿ. ಕಾರ್ಯಕ್ರಮ ಮಾಡೋಕ್ಕೆ ಮೀಟಿಂಗ್ ಮಾಡ್ತೀವಿ ನಾವು, VIP ಗಳನ್ನ ಕರೆಸೋದಕ್ಕೆ ವೇಟಿಂಗ್ ಮಾಡ್ತೀವಿ ನಾವು, ಟೋಲಿ ಏನು ಮಾಡ್ಬೇಕು ಅನ್ನೋದಕ್ಕೆ ಮೀಟಿಂಗ್ ಮಾಡ್ತೀವಿ ನಾವು. ಪುರುಷಾರ್ಥ ಹೇಗೆ ಮಾಡಬೇಕು, ಎಷ್ಟು ಹೊತ್ತು ನಾನು ಕೂಡಬೇಕು, ಯಾವ ಹಂತದಲ್ಲಿ ನಾವಿದ್ದೀವಿ, ದಿನಕ್ಕೆ ಎಷ್ಟು ಗಂಟೆ ಯೋಗ ಮಾಡೋಣ, ಯೋಗಕ್ಕಾಗಿ ಟೈಮ್ ಟೇಬಲ್ಲು, ಯೋಗಕ್ಕಾಗಿ ಮೀಟಿಂಗ್ ಮಾಡ್ಕೊಂಡವ್ರು ಇಲ್ಲಿ ಕೋಟಿಗೊಬ್ಬರು ಸಿಗ್ತಾರೆ. ಇದ್ದಾವೆ ಕೆಲವು ಸೆಂಟರ್ಗಳು ತಪಸ್ಸಿಗಾಗಿನೇ ಇದ್ದಾವೆ, ನಿರಂತರ ತಪಸ್ಸು ನಡೆಯುತ್ತಲ್ಲಿ. 8 ಗಂಟೆ ಮಾಡಿರಿ, 16 ಗಂಟೆ ಮಾಡಿರಿ, ನೀವು ಬಂದು ಎಷ್ಟಾದರೂ ತಪಸ್ಸು ಮಾಡಿರಿ, ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತಾರೆ. ಎಲ್ಲ ಕಡೆ ಆ ರೀತಿ ಆಗಬೇಕಲ್ಲ. ಅದೇ ಸೇವಾದಾರಿ. ನಿಮಿತ್ತರು ಅಂದ್ರೆ ಸೇವಾದಾರಿಗಳಾಗಿರಬೇಕು, ಅವರು ಮೇವಾದಾರಿಗಳಲ್ಲ. ಅವರು ಸೇವೆ ಮಾಡದಿರೇ ನಡೆದಿದ್ದೇವೆ ಏನಂದ್ರೆ ಇಲ್ಲ, ಖಂಡಿತವಾಗಿ ಅವರು ಸೇವೆ ಮಾಡಿದ್ದಾರೆ. ಆದರೆ ಬರೀ ಸೇವೆ ಆಗಬಾರದು, ಯೋಗಯುಕ್ತ ಸೇವೆ ಆಗಬೇಕು, ಸ್ಮೃತಿಯುಕ್ತ ಸೇವೆ ಆಗಬೇಕು ಅಂತ ಬಾಬಾ ಕೇಳ್ತಿರೋದು ರಿಸಲ್ಟ್. ನಿರ್ವಿಘ್ನ ಸೇವಾ ಕೇಂದ್ರ ಯಾವಾಗ ಆಗುತ್ತಂದ್ರೆ ಅಲ್ಲಿರುವಂಥ ನಿಮಿತ್ತರು ಮತ್ತು ಸ್ಟೂಡೆಂಟ್ಸ್ಗಳು ಯಾವಾಗ ಸ್ಮೃತಿ ಸ್ವರೂಪರು ಸದಾ ಆಗ್ತಾರೋ ಆಗ ಅದು ನಿರ್ವಿಘ್ನ ಸೆಂಟರ್. ಯಾವಾಗ ಸ್ಟೂಡೆಂಟ್ಸ್ ಮತ್ತು ಟೀಚರ್ ನಿರ್ಭಯ ಆಗ್ತಾರೋ ಆವಾಗ ಅದು ನಿರ್ಭಯ ಸೆಂಟರ್. ಯಾವಾಗ ನಿಮಿತ್ತರು ಮತ್ತು ಸ್ಟೂಡೆಂಟ್ಸು ಸಾಕ್ಷಿ ಆಗ್ತಾರೋ, ಸರ್ವವನ್ನು ಸ್ವೀಕಾರ ಮಾಡುವಂಥವ್ರು ಆಗ್ತಾರೋ ಆವಾಗ ಅದು ನಿರ್ವಿಘ್ನ ಸೆಂಟರ್ ಆಗುತ್ತೆ. ಹಾಗಾಗಿ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಳ್ಳೋಣ. ನೀವು ಯಾರ ಮೇಲೆ ಕಂಪ್ಲೇಂಟ್ ಹೇಳಿದ್ರು ಕೇಳೋದಿಲ್ಲ. ಅಕ್ಕಂದ್ರ ಮೇಲಂತೂ ಕಂಪ್ಲೇಂಟ್ ಮಾಡಲೇಬೇಡಿ. ಅವ್ರ ಜೀವನ ಅವರು ಸಮರ್ಪಣೆ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪುರುಷಾರ್ಥಿಗಳೇ, ಎಲ್ಲರಲ್ಲೂ ಒಂದಲ್ಲ ಒಂದು ಲೋಪದೋಷಗಳಿರುತ್ತೆ. ಹಾಗಂತ ಅದನ್ನೇ ಹಿಡ್ಕೊಂಡು ಅದನ್ನೇ ಎಲ್ಲರ ಮುಂದೆ ಹೇಳಿಕೊಂಡು ಎಲ್ಲರ ಮುಂದೆ ಓಡಾಡಿಕೊಂಡು ಯಾವತ್ತು ನಿಜವಾದ ನೀವು ಬಾಬಾರವರ ಮಕ್ಕಳೇ ಆಗಿದ್ದರೆ ನಿಮ್ಮ ಸೆಂಟರ್ಗಳ ಬಗ್ಗೆ ಆಗಲಿ, ನಿಮಿತ್ತರ ಬಗ್ಗೆ ಆಗಲಿ, ಅಥವಾ ನಿಮ್ಮ ಸಹಪಾಠಿಗಳ ಬಗ್ಗೆ ಆಗಲಿ ಇನ್ನೊಬ್ಬರ ಮುಂದೆ ಹೇಳ್ತೀರಿ ಅಂತಂದರೆ ನಿಮ್ಮಂಥ ನಮಕ್ಕರ ಏನಂತಾರೆ ಅದಕ್ಕೆ, ದ್ರೋಹಿಗಳು ಮತ್ತೆ ಯಾರೂ ಇರೋದಿಲ್ಲ, ಯಜ್ಞ ದ್ರೋಹಿಗಳು ನೀವು. ಹಾಗಾಗಿ ನಿಮಿತ್ತರ ಬಗ್ಗೆ ಗೌರವ ಇರಲಿ, ಪರಿವಾರದ ಬಗ್ಗೆ ಅಭಿಮಾನ ಇರಲಿ. ಹೊಗಳೋದು ಬೇಡ, ತೆಗಳೋದು ಬೇಡ, ಸಾಕ್ಷಿಯಾಗಿರಿ, ಪ್ರೀತಿಯಿಂದ ಇರಿ, ಆತ್ಮೀಯವಾಗಿರಿ. ನಮ್ಮ ಪರಿವಾರ ಅನ್ನುವಂಥ ಹೆಮ್ಮೆಯಿಂದ ಇರಿ. ಖುಷಿ ಪಡ್ಲಿಕ್ಕೆ ಇಲ್ಲಿ ಏನಿಲ್ಲ, ಖುಷಿಗೆ ಸೆಂಟರ್ಗಳು ಬೇಕಾಗಿರೋದು. ಹೆಮ್ಮೆ ಇರಲಿ ನಮ್ಮ ಸೆಂಟ್ರ್ ಅನ್ನೋದು. ಆದರೆ ಅಹಂಕಾರ ಬೇಡ, ಅಭಿಮಾನ ಬೇಡ, ಬೇರೆಯವ್ರದ್ದು ನೋಡಿದಾಗ ಅಸೂಯೆ ಪಡೋದು ಬೇಡ. ಯಾರು ಮಾಡಿದ್ರು ಅದೇ ಬಾಬಾನ ಸೇವೆನೇ ಮಾಡಲಿಕ್ಕೆ ಬಂದಿದ್ದೀವಿ, ಯಾರು ಮಾಡಿದ್ರು ಅದೇ ಆತ್ಮಗಳನ್ನ ಜಾಗೃತಿ ಮಾಡಲಿಕ್ಕೆ ಬಂದಿದ್ದೀವಿ. ನನ್ನ ಕೈಲಾದಷ್ಟು ನಾನು ಮಾಡೋಣ, ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ. ಇದು ಕಾಂಪಿಟೇಷನ್ ಅಲ್ಲ, ಇದು ಆ ಭಾವವನ್ನು ಇಟ್ಟುಕೊಂಡು ಎಲ್ಲಿ ಹೋಗಿ ಯಾವೊಂದು ಆತ್ಮ ಉದ್ಧಾರ ಆಗುತ್ತಂದ್ರೆ ನನಗೇನು, ಎಲ್ಲಾದರೂ ಹೋಗಿ ಉದ್ಧಾರ ಆಗುವಂತ ಹೇಳುವಂಥ ಧಾರಾಳತನದಲ್ಲಿ ಬರಬೇಕು. ಆಗ ಸ್ವಸ್ಮೃತಿಯ ಪಾಠ ಪಕ್ಕ ಆಗತ್ತೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಂಡು ಸ್ಮೃತಿ ಸ್ವರೂಪ ಎಷ್ಟಿದ್ದೀನಿ, ಎಷ್ಟು ಸುಕರ್ಮದಲ್ಲಿದ್ದೀನಿ, ಎಷ್ಟು ವಿಕರ್ಮದಲ್ಲಿದ್ದೀನಿ ಅಂತ ನೋಡಿಕೊಂಡು ನಮಗೆ ನಾವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡಾಗ ಮಾತ್ರ ನಾವು ಕೂಡ ಎಲ್ಲರ ಆಶೀರ್ವಾದವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಥಾರ್ಥವಾಗಿ ಡ್ರಾಮಾ ಪಾಠವನ್ನು ತಿಳಿದುಕೊಂಡಂಗೂ ಆಗುತ್ತೆ. ಆಗ ಮಾತ್ರ ನಾವು ಬಾಪ್ ಸಮನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಮುರಳಿ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.